ಜೈಲುವಾಸ ಅನುಭವಿಸ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರುವಂಥ ವಿಚಾರ. ಒಂದೇ ಜೈಲಿನಲ್ಲಿದ್ದಾರೆ ಕೂಡ. ದರ್ಶನ್ ಮತ್ತು ಗೆಳತಿ ಭೇಟಿ ಆಗೋದಕ್ಕೆ ಅವಕಾಶ ಇದೆಯಾ? ಗಂಡ ಹೆಂಡತಿ ಆದರೆ ಭೇಟಿ ಆಗೋದಕ್ಕೆ ಅವಕಾಶ ಇದೆ. ಮೊನ್ನೆ ಬೆಂಗಳೂರು ಕಮಿಷನರ್ ಗಂಡ ಹೆಂಡತಿ ಅನ್ನೋ ರೀತಿಯಲ್ಲಿ ಮಾತನಾಡಿದರು. ಆದರೆ ಕೋರ್ಟ್ಗೆ ಸಲ್ಲಿಸಿರುವಂಥ ಮಾಹಿತಿ ಪ್ರಕಾರ ಗಂಡ ಹೆಂಡತಿ ಅಲ್ಲ, ಗೆಳತಿ ಅನ್ನುವಂಥ ರೀತಿಯಲ್ಲಿ ಮಾತ್ರ ಇದೆ. ಒಂದು ವೇಳೆ ಗಂಡ ಹೆಂಡತಿ ಆಗಿದ್ರೆ ವಾರಕ್ಕೊಮ್ಮೆ ಭೇಟಿ ಆಗೋದಕ್ಕೆ ಅವಕಾಶ ಇತ್ತು. ಆದರೂ ಕೂಡ ಪವಿತ್ರ ಮತ್ತು ದರ್ಶನ್ ಭೇಟಿ ಮಾಡಿಸೋದು ಒಂದು ಸೆಲೆಬ್ರಿಟಿ ಲೆವೆಲಲ್ಲಿ ಕಷ್ಟ ಏನಲ್ಲ. ಒಮ್ಮೊಮ್ಮೆ ಪೊಲೀಸರು ಕೂಡ ಒಂದು ಅನುಮತಿ ಕೊಟ್ಟುಬಿಡ್ತಾರೆ. ಇತ್ತೀಚೆಗೆ ನಾನು ಪೊಲೀಸರೊಬ್ಬರ ಜೊತೆ ಮಾತಾಡ್ತಾ ಇದ್ದೆ. ಕೆಲವರು ಕೇಳ್ತಾ ಇರ್ತಾರೆ, ಸರ್ ನಮಗೆ ಸಿಗರೇಟ್ ಬೇಕೇ ಬೇಕು ಅಂತ ಹೇಳಿದ್ರೆ, ಕೊಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ, ನಾವು ಕೊಡ್ತೀವಿ. ಸರ್ ಒಂದು ಕ್ವಾರ್ಟರ್ ಕೊಡಿಸಿ ಅಂದರೆ ನಾವು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಕೊಡ್ತೀವಿ. ಯಾಕೆ ಅಂತ ಕೇಳಿದರು. ಸರಿ ಅಲ್ವಲ್ಲ ಸರ್ ಅಂತಂದರೆ, ಇಲ್ಲ ಕೊಲ್ಯಾಪ್ಸ್ ಆಗಿಬಿಡ್ತಾರೆ ಕೆಲವರು ಅಂತ. ಕೊಲ್ಯಾಪ್ಸ್ ಆಗಿಬಿಡ್ತಾರೆ. ನಮಗೆ ಅವರನ್ನು ಕೊಲ್ಯಾಪ್ಸ್ ಮಾಡೋದು ಇಂಪಾರ್ಟೆಂಟ್ ಆಗಿರೋದಿಲ್ಲ, ಅವರನ್ನು ಸರಿದಾರಿಗೆ ತರುವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ ಅಂಥೇಳಿ. ಸೊ ಪವಿತ್ರ ಭೇಟಿಗೆ ದರ್ಶನ್ ಅವಕಾಶ ಇದೆಯಾ ಇಲ್ವಾ ಅಂಥೇಳಿ ಅವಕಾಶ ಮಾಡಿಕೊಡ್ಬೋದು, ಏನು ತೊಂದರೆ ಇಲ್ಲ. ಗೆಳತಿ ಅನ್ನೋ ಕಾರಣಕ್ಕಾಗಿ ಮತ್ತೊಂದು, ಆಮೇಲೆ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕಾಗಿ ಬೇರೆ ರೀತಿಯಲ್ಲಿ ಅಂತೇಳಿ. ಆದರೆ ಗಂಡ ಹೆಂಡತಿನಾದರೆ ವಾರಕ್ಕೊಮ್ಮೆ ಕೊಡಲೇಬೇಕು. ಬಟ್ ಇಲ್ಲಿ ಆದರೆ ಒಂದು ವೇಳೆ ದರ್ಶನ್ ಮನಸ್ಸು ಮಾಡಿದ್ರೆ ಇಟ್ಕೊಳ್ಳಿಲ್ಲ, ಪವಿತ್ರ ಜೊತೆ ಮಾತಾಡಬೇಕು ಅಂತಂದರೆ ಪೊಲೀಸ್ ಅಧಿಕಾರಿಗಳು ಹೆಂಗಾದರೂ ಮಾಡಿ ಒಂದು ವ್ಯವಸ್ಥೆ ಮಾಡಿ ಕೊಡ್ತಾಯಿದ್ರು. ನಾವು ಎಷ್ಟೇ ಮಾತಾಡಿದ್ರು ಕೂಡ ದರ್ಶನ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಕಾಣ್ತಾ ಇದೆಯಂತೆ. ದರ್ಶನ್ ಒಂದು ರೀತಿಯಲ್ಲಿ ಸೈಲೆಂಟ್ ಆಗಿದ್ದಾರಂತೆ, ಕೂತ್ಕೊಂಡ್ಬಿಡ್ತಾರಂತೆ. ಆಮೇಲೆ ಅಲ್ಲಿ ಟಿ ವಿ ಎಲ್ಲ ಇದೆ ಅಲ್ಲಿ ಇದರಲ್ಲಿ, ಅದನ್ನು ನೋಡ್ತಾ ಇಲ್ಲ. ಕೇವಲ ಏನು ಸ್ಪೋರ್ಟ್ಸ್ ಚಾನಲ್ ನೋಡ್ತಾರೆ, ಹಿಂದಿ ಸಿನಿಮಾ ನೋಡ್ತಾ ಇದ್ದಾರೆ, ಆಮೇಲೆ ಕ್ರಿಕೆಟ್ ನೋಡ್ತಾ ಇದ್ದಾರೆ. ಇದು ಬಿಟ್ಟರೆ ಬೇರೆ ಯಾವುದೂ ನೋಡ್ತಾ ಇಲ್ಲ. ಕನ್ನಡ ಚಾನಲ್ಗಳು, ಕನ್ನಡ ಸಿನಿಮಾ ಯಾವುದನ್ನು ಕೂಡ ನೋಡ್ತಾ ಇಲ್ಲ. ಒಂದು ರೀತಿಯಲ್ಲಿ ಸೈಲೆಂಟ್ ಆಗಿದ್ದಾರೆ. ನಾನು ಮೊದಲೇ ಹೇಳಿದ್ದೆ, ದರ್ಶನ್ಗೆ ಒಂದು ಹ್ಯಾಬಿಟ್ ಇದೆ, ಗ್ರೂಪಲ್ಲೂ ಇರ್ತಾರೆ. ಆಮೇಲೆ ಒಂದು ಮೀ ಟೈಮ್ ಅಂತ ಒಂದಿರುತ್ತಲ್ಲ ಕೆಲವರಿಗೆ, ಮೀ ಟೈಮ್ ಅಂದರೆ ಒಬ್ಬರೇ ಇರುವಂಥದ್ದು ಭಾಳ ಇಷ್ಟಪಡ್ತಾರೆ. ತುಂಬ ಜನರಿಗೆ ಭಾಳ ಒಳ್ಳೆ ಟೈಮ್. ನೀವು ಒಬ್ಬರೇ ಇರ್ತೀರಾ ಅಂದರೆ ಅಭ್ಯಾಸ ಇದೆಯಾ? ಬುಕ್ ಇದ್ರೆ ಸಾಕಾಗುತ್ತೆ ನಿಮಗೆ? ಭಾಳ ಒಳ್ಳೇದು. ಯಾಕೆಂದರೆ ಒಂದು ಮಾತಿದೆ, ಸಾಧಾರಣವಾಗಿ ನಮಗೆ ಎಂಥದೇ ಸಮಸ್ಯೆ, ಈ ಶಾರುಖ್ ಖಾನ್ ಒಂದು ಮಾತನ್ನು ಹೇಳ್ತಾ ಇದ್ರು, ನಿಮಗೆ ಪ್ರತಿ ದಿವಸ ನೀವು 2 ಗಂಟೆ ನಿಮ್ಗೆ ಕೊಡಿ ಅಂತ, ನಿಮಗೆ ಮಾತ್ರ ಕೊಡಿ ಅಂತ. ಈಗ ಕೆಲವರು ಸಿಗರೇಟ್ ದಾಸರಾಗ್ತಾರಲ್ಲ, ಯಾಕೆಂತಂದರೆ ಅವರು ಆ 1 ಗಂಟೆ ಅರ್ಧ ಗಂಟೆ ಅವ್ರಿಗೆ ಟೈಮ್ ಕೊಟ್ಟಿರೋದಿಲ್ಲ. ಟೈಮ್ ಕೊಡೋದು ಹೆಂಗೆ ಅಂತ ಗೊತ್ತಿರೋದಿಲ್ಲ ಅವ್ರಿಗೆ. ಅವ್ರು ಏನು ಮಾಡ್ತಾರೆ, ಈ ಸಿಗರೇಟ್ ಹಿಂಗೆ ಸೇರ್ತಾರಲ್ಲ, ಅದು ಅವರ ಮೀ ಟೈಮ್ ಅಂದ್ಕೊಂಡ್ಬಿಡ್ತಾರಂತೆ. ಅದು ಅಭ್ಯಾಸ ಆಗೋಗ್ಬಿಡುತ್ತೆ. ಅಂದರೆ ಯಾರ ಹತ್ರ ಮಾತಾಡ್ತಾರೆ, ನನ್ನಷ್ಟಕ್ಕೆ ನಾನು ಅನ್ನೋ ರೀತಿಯಲ್ಲಿ ಇರುತ್ತೆ ಅಂತೇಳಿ. ಸೊ ಯಾವಾಗಲೂ ಅಷ್ಟೇ, ಒಬ್ಬಂಟಿಯಾಗಿರೋದನ್ನು ಕಲಿತ್ರೆ ಅವ್ರಿಗೆಲ್ಲೂ ಕೂಡ ಪ್ರಾಬ್ಲಮ್ ಉಂಟಾಗೋದಿಲ್ಲ ಅಂತೇಳಿ. ಸೊ ಅಭ್ಯಾಸ ದರ್ಶನ್ ಕೂಡ ಇದೆ. ದರ್ಶನ್ ಆಲ್ರೆಡಿ ಮೊದಲೇ ಹೇಳಿದರು, 2 ದಿವಸ ನಾನು ಮಾತಾಡ್ತಿರ್ಲಿಲ್ಲ, ಎಲ್ಲಿಗೂ ಹೋಗ್ತಿರ್ಲಿಲ್ಲ ಅಂತೇಳಿ. ಹಾಗಿದ್ರೆ ಪವಿತ್ರ ಮತ್ತು ದರ್ಶನ್ ಭೇಟಿ ಸಾಧ್ಯ ಇದೆಯಾ? ಈಗ ಸದ್ಯಕ್ಕೆ ಸಾಧ್ಯ ಇಲ್ಲ. ಜುಲೈ 4ಕ್ಕೆ ಅಂತ್ಯವಾಗಲಿರುವ ನ್ಯಾಯಾಂಗ ಬಂಧನ ಮುಗಿಯುತ್ತೆ. ಈ ವೇಳೆ ನ್ಯಾಯಾಂಗ ಬಂಧನ ಅಂತ್ಯವಾಗುತ್ತೆ. ಈ ವೇಳೆ ನ್ಯಾಯಾಧೀಶರ ಎದುರು ಹಾಜರಾಗೋದಕ್ಕೆ ಅವಕಾಶ ಇದೆ. ಪ್ರಕರಣದ ಆರೋಪಿಗಳೆಲ್ಲ ಅವತ್ತು ಕೋರ್ಟ್ಗೆ ಬರಬೇಕಾಗತ್ತೆ. ಯಾರನ್ನು ಭೇಟಿ ಮಾಡೋದಕ್ಕೆ ಉತ್ಸಾಹ ತೋರ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ದರ್ಶನ್ ಯಾರ ಭೇಟಿ ಬಗ್ಗೆ ಉತ್ಸಾಹ ತೋರ್ತಾ ಇಲ್ಲ, ಕಿರಿಕಿರಿ ಆಗೋಗ್ಬಿಟ್ಟಿದೆ. ಅವರು ಕೂಡ ಇಷ್ಟು ದಿವಸ ಆಗತ್ತೆ ಅಂತ ಅಂದ್ಕೊಂಡಿರ್ಲಿಕ್ಕಿಲ್ಲ. ಇದು ಸುದೀರ್ಘವಾಗಿ ಹೋಗ್ತಾ ಇದೆ. ಮತ್ತು ಮೊನ್ನೆ ಅವರು ಜಾಮೀನು ಅರ್ಜಿ ಹಾಕೋದ್ರಲ್ಲಿದ್ದರು. ಲಾಸ್ಟ್ ಸಾಟರ್ಡೆ ಹೇಳಿದರು ಜಾಮೀನು ಅರ್ಜಿ ಹಾಕ್ತೀನಿ ಅಂತೇಳಿ, ಈ ಮಂಡೇ ಹಾಕ್ತೀನಿ ಅಂತೇಳಿ. ಹಾಕಲೇ ಇಲ್ಲ. ನಾನು ಅದಕ್ಕೆ ಹೇಳಿದೆ, ಯಾಕೆ ಹಾಕಿಲ್ಲ ಅಂತಂದರೆ, ಈಗ ಒಂದು ವೇಳೆ ಕೋರ್ಟ್ ಅದನ್ನು ರಿಜೆಕ್ಟ್ ಮಾಡಿದರೆ ಅವರು ಹೈಕೋರ್ಟ್ಗೆ ಹೋಗಬೇಕಾಗುತ್ತೆ, ನನಗೆ ಜಾಮೀನು ಕೊಡಿ ಅಂತಂದ್ಬಿಟ್ಟು. ಈಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೈಕೋರ್ಟ್ನಲ್ಲಿ ಕೂಡ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ವಾದ ಮಂಡಿಸ್ತಾರೆ. ಇಲ್ಲ ಕೊಡುವಂಗಿಲ್ಲ, ಕೊಲೆ ಆಗಿದೆ. ಆಮೇಲೆ ಅದರ ಬಿಸಿ 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 ತೀವ್ರತೆ ಜಾಸ್ತಿ ಇದೆ. ಈಗ ಏನ್ರಿ ಹಿಂಗೆ ಹೊಡೆದಿದ್ದಾರೆ, ಏನ್ರಿ ಹಿಂಗೆ ಹೊಡೆದಿದ್ದಾರೆ ಅಂತ ಒಂದು 2-3 ತಿಂಗಳಾದಾಗ ಅದರ ತೀವ್ರತೆ ಕಡಿಮೆ ಆಗುತ್ತೆ. ಬೇರೆ ಸುದ್ದಿಗಳ ತೀವ್ರತೆ ಅದನ್ನು ಓವರ್ಟೇಕ್ ಮಾಡಿರುತ್ತೆ. ಆಗ ನಮಗೂ ಅನಿಸುತ್ತೆ, ಯಾವುದು ಅವತ್ತಿನ ಸ್ಟೋರಿ ಏನಾಯ್ತು ರೀ ಅಂತ ಹೋಗುತ್ತೆ. ಜನಮಾನಸದಲ್ಲಿ ನೆನಪುಗಳು ಭಾಳ ಕಡಿಮೆ ಅಂತ ಹೇಳ್ತೀವಲ್ಲ. ಹಾಗಾಗಿ ದರ್ಶನ್ ಪರ ವಕೀಲರು ಕೂಡ ಹೇಳಿರ್ಬೋದು, ಸರ್ ಈಗ ಕೊಟ್ಟರೆ ಒಂದು ವೇಳೆ ಹೈಕೋರ್ಟ್ ರಿಜೆಕ್ಟ್ ಮಾಡಿಬಿಟ್ರೆ ಮತ್ತೆ ಸದ್ಯಕ್ಕೆ ನಿಮಗೆ ಮತ್ತೊಮ್ಮೆ ಹಾಕೋಕ್ಕಾಗೋದಿಲ್ಲ, ಇನ್ನೊಮ್ಮೆ ಹಾಕೋಗಿ ಮೊನ್ನೆ ಹೇಳಿದಲ್ವೇನ್ರಿ ಇಲ್ಲ ಅಂತ ಹೇಳ್ಬಿಟ್ಟು ಬಿಸಾಕ್ಬಿಡ್ತಾರೆ. ಹಿಂಗೆಲ್ಲ ಸಾಧ್ಯತೆ ಇದೆ. ಎನಿವೆ ಬನ್ನಿ ಅದರ ಸ್ಟೋರಿ ನಿಮ್ಗೆ ಹೇಳ್ತೀನಿ. ಗೆಳತಿಗಾಗಿ ಜೈಲಿಗೆ ಹೋಗಿದ್ದು ಇದೇ ದರ್ಶನ್, ಅದೇ ಪವಿತ್ರ ಗೌಡ ಕಾರಣಕ್ಕಾಗಿ. ಆ ಪವಿತ್ರ ಗೌಡಗೆ ಮೆಸೇಜ್ ಹಾಕಿದ ಅನ್ನೋ ಕಾರಣಕ್ಕಾಗಿ ಗ್ರೂಪ್ ಸೇರಿಸಿ ಒಡೆದಾಕಿ ಲಾಸ್ಟಿಗೆ ಸಾಯಿಸೇ ಬಿಟ್ರು. ಈಗ ಒಂದೇ ಜೈಲಲ್ಲಿದ್ದರೂ ಕೂಡ ದರ್ಶನ್ಗೆ ಆ ಗೆಳತಿಯ ನೆನಪು ಅಂದರೆ ಪವಿತ್ರ ಗೌಡ ನೆನಪು ಆಗ್ತಾ ಇಲ್ಲ. ಗೆಳತಿಯನ್ನು ಭೇಟಿ ಮಾಡಬೇಕು ಅನಿಸ್ತಾ ಇಲ್ಲ. ಯಾಕೆ ಹಿಂಗೆ ಆಗ್ಬಿಟ್ರು ದರ್ಶನ್? ಇದೇ ಹುಡುಗಿಗೆ ಬೇಕಾಗಿ ತಾನೆ ಹೊಡೆದಾಡ್ಕೊಂಡು ಹೋಗಿದ್ದು. ಕಳೆದ 10 ವರ್ಷಗಳ ಸಂಬಂಧಗಳು ಇದೆ ಅಂತೇಳಿ ಅವರೇ ಹೇಳ್ಕೊಂಡಿದ್ದಾರೆ ತಾನೆ. ಇದರ ಬಗ್ಗೆ ಒಂದು ರಿಪೋರ್ಟ್ ಇದೆ ನೋಡಿ. ಜೈಲಿನಲ್ಲಿಲ್ಲ ದರ್ಶನ್ ಪವಿತ್ರ ಗೌಡ ಭೇಟಿ.
ಕಾಟೇರನ ಪಾಲಿಗೆ ಬೇಡವಾದಳೆ ಗೆಳತಿ. ರಾಯಲ್ ಲೈಫ್ ಜಾಲಿ ಜೀವನ ಒಂದೇ ಒಂದು ತಪ್ಪು ಬದುಕನ್ನೇ ಬದಲಾಯಿಸಿ ಬಿಡ್ತು. ಅದೇ ಕೋಪ, ಅದೇ ಬೇಸರ. ಜೈಲಿನಲ್ಲೂ ದರ್ಶನ್ಗೆ ತನ್ನ ಗೆಳತಿಯನ್ನ ನೋಡಬೇಕು ಅಂತ ಅನ್ನಿಸ್ತಿಲ್ವೇನೋ. ಕಾಟೇರನ ಇತ್ತೀಚಿನ ವರ್ತನೆ ಇಂಥದ್ದೊಂದು ಅನುಮಾನವನ್ನ ಹುಟ್ಟಿಸ್ತಿದೆ. ಗೆಳತಿಗಾಗಿ ಜೈಲು ಸೇರಿ 7 ದಿನಗಳೇ ಕಳೆದಿವೆ. ಎಷ್ಟು ದಿನದಲ್ಲಿ ಒಂದೇ ಒಂದು ಬಾರಿ ದರ್ಶನ್ ಪವಿತ್ರ ಗೌಡಳನ್ನ ನೋಡಬೇಕು ಅನ್ನಲಿಲ್ವಂತೆ. ಒಂದು ಕಡೆ ಪತ್ನಿ ವಿಜಯಲಕ್ಷ್ಮಿ ಪುತ್ರನ ಭೇಟಿಗಷ್ಟೇ ಅವಕಾಶ ಕೊಡಿ ಅಂದಿದ್ದಾರೆ. ಇನ್ನೊಂದು ಕಡೆ ಜೈಲಿನಲ್ಲೇ ಇದ್ರೂ ಪವಿತ್ರ ಗೌಡ ಜೊತೆ ಮಾತಾಡಬೇಕು ಅಂತ ಕೇಳಿಲ್ವಂತೆ. ಅಸಲಿಗೆ ಪವಿತ್ರ ಗೌಡ ಭೇಟಿಗೆ ನಿಜವಾಗ್ಲೂ ಅವಕಾಶ ಇದೆಯಾ? ದರ್ಶನ್ ಪವಿತ್ರ ಗೌಡ ಭೇಟಿಗಿಲ್ವಾ ಭಾಗ್ಯ? ಅಸಲಿಗೆ ಪತಿ ಪತ್ನಿ ಬಂಧನವಾದ್ರೆ ವಾರಕ್ಕೊಮ್ಮೆ ಭೇಟಿಗೆ ಅವಕಾಶವಿರುತ್ತದೆ. ಆದ್ರೆ ಅಧಿಕೃತವಾಗಿ ಇಬ್ಬರು ಗಂಡ ಹೆಂಡತಿ ಅಲ್ಲ. ಗಂಡ ಹೆಂಡತಿ ಎನ್ನುವುದಕ್ಕೆ ದಾಖಲೆಗಳು ಇಲ್ಲ. ಹೀಗಾಗಿ ಇಬ್ಬರ ಭೇಟಿಗೆ ಅವಕಾಶ ಇರುವುದಿಲ್ಲ. ಇನ್ನು ದರ್ಶನ್ ಪವಿತ್ರ ಗೌಡ ಭೇಟಿಗೂ ಒಂದು ಅವಕಾಶ ಇದೆ. ಅದೇನೆಂದ್ರೆ ಜುಲೈ 4ರಂದು ನ್ಯಾಯಾಂಗ ಬಂಧನ ಅಂತ್ಯವಾಗಲಿದೆ. ಅಂದು ವಿಸಿ ಮುಖಾಂತರ ನ್ಯಾಯಾಧೀಶರ ಎದುರು ಎಲ್ಲ ಆರೋಪಿಗಳು ಹಾಜರಿರಬೇಕು. ಆಗ ಪವಿತ್ರ ಗೌಡ ಮತ್ತು ದರ್ಶನ್ ಕೂಡ ಹಾಜರಾಗಲಿದ್ದಾರೆ. ಅಂದು ಪರಸ್ಪರ ಇಬ್ಬರು ಭೇಟಿ ಮಾಡಲು ಅವಕಾಶವಿದೆ. ಒಟ್ನಲ್ಲಿ ಅಂದು ಗೆಳತಿಗಾಗಿ ಮಾಡಬಾರದನ್ನ ಮಾಡಿದ್ದಾಯ್ತು. ಆದ್ರೆ ಇಂದು ಅದೇ ಗೆಳತಿ ಬದುಕಿಗೆ ಬೇಡವಾದಂತೆ ಕಾಣುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಅಜಯ್ ಇದರ ಬಗ್ಗೆ ಹೆಚ್ಚಿನ ಫಾಲೋಅಪ್ ಕೊಡ್ತಾರೆ. ಅಜಯ್, ಇದು ಕೇವಲ ಜೈಲಲ್ಲಿರುವಾಗ ಮಾತ್ರನಾ ಅಥವಾ ಈಗ ನಾವು ಹೇಳ್ಬೋದು ಕಾಣ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಕಡಿಮೆ ಆಯ್ತಾ ಮಾತ್ರ? ಇದೆಲ್ಲ ಊಹಾಪೋಹಗಳು, ಅದು ಮಾತ್ರ ಆಗಿರುತ್ತೆ. ಒಂದ್ ಕಡೆ ಏನಾಗುತ್ತೋ ಮತ್ತೊಂದು ಕಡೆ ಇರುತ್ತೆ. ಈ ಯಾವುದೇ ನಮಗೊಮ್ಮೆ ಇರುತ್ತಲ್ಲ, ಏತು ಯಾವ್ದು ಬೇಡಪ್ಪ ತಲೆನೋವು, ಸುಮ್ಮನೆ ಆರಾಮಾಗಿರೋಣ ಅಂತ ಹೇಳ್ಬಿಟ್ಟು ಆ ಥರ ಆಗುತ್ತೆ. ಈಗ ಒಮ್ಮೊಮ್ಮೆ ಹೆಂಡತಿಯನ್ನು ಊರಿಗೆ ಕಳಿಸ್ಬಿಡ್ತೀವಲ್ವಾ, ಅಂದರೆ ಕೋಪದಲ್ಲಿ ಊರಿಗೆ ಕಳಿಸ್ತೀವ, ಒಂದು ತಿಂಗಳು ಆ ಕಡೆ ಹೋಗಿರಲಪ್ಪ ಅಂತಿರುತ್ತೆ ಆ ಥರ. ಓಕೆ, ಎಸ್ ಅಜಯ್, ಇದನ್ನು ಯಾವ ರೀತಿ ವ್ಯಾಖ್ಯಾನಿಸ್ಬೇಕು ನಾವು? ಖಂಡಿತವಾಗ್ಲೂ ಜಯಪ್ರಕಾಶ್ ಶೆಟ್ಟಿ, ಏನಂದ್ರೆ ಅದು ಅವರ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಿರುತ್ತೆ. ಯಾಕಂದ್ರೆ ಈಗಾಗಲೇ ಅವರ ಗೆಳತಿ ಅಂದ ತಕ್ಷಣ ಈಗ ಅವರನ್ನ ಭೇಟಿ ಮಾಡೋದಕ್ಕೆ ಬಿಡೋದಿಲ್ಲ. ಅಂದ್ರೆ ಕಾನೂನಿನ ಪ್ರಕಾರ ಏನಿದೆ ಅಂದ್ರೆ, ಈಗ ಇಲ್ಲ ನಾನೀಗ ಅವ್ರ ಬ್ಯಾರಕ್ ಅಲ್ಲಿ ಇದ್ದಾರೆ, ನಾನು ಭೇಟಿ ಮಾಡ್ಬೇಕು ಅಂತ ಕೇಳಿದ್ರೆ ಇಬ್ಬರಿಗೂ ಕೂಡ ಒಪ್ಪಂದ ಇದ್ರೆ ಮಾತ್ರ, ಇಬ್ಬರಿಗೂ ಕೂಡ ಇಷ್ಟ ಇದ್ರೆ ಮಾತ್ರ ಅಲ್ಲಿ ಭೇಟಿ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತಾರೆ. ಅದರಲ್ಲೂ ಕೂಡ ವಾರಕ್ಕೆ 1 ದಿನ ಇರುತ್ತೆ. ಅದರಲ್ಲೂ ಕೂಡ ಇಷ್ಟಿತ್ತು ಅಂದ್ರೆ ಇಷ್ಟು ನಿಮಿಷ ಅಂತ ಹೇಳಿರುತ್ತೆ, ಅಷ್ಟಕ್ಕೆ ಮಾತ್ರ ಅಲ್ಲಿ ಭೇಟಿಗೆ ಅವಕಾಶ ಇರುತ್ತೆ. ಅದು ಬಿಟ್ರೆ ಈಗ ಈ ಮುಂದಿನ ತಿಂಗಳು ಈಗಾಗಲೇ ಏನು ಕಸ್ಟಡಿ ನ್ಯಾಯಾಂಗ ಬಂಧನ ಮುಗಿಯುತ್ತೆ. ಆ ನಂತರ ಅವರು ಏನು ವಿಸಿ ಇದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಏನು ಜಡ್ಜ್ ಮುಂದೆ ಕೂಡ ಹಾಜರಾಗ್ತಾರೆ ಜೈಲಿಂದಾನೆ. ಆಗ ಕೂಡ ಒಂದೇ ಏನು ಒಂದು ರೂಮಲ್ಲೂ ಕೂಡ ಅವರೆಲ್ಲರೂ ಕೂಡ ಸೇರ್ತಾರೆ. ಆ ಸಂದರ್ಭದಲ್ಲಿ ಕೂಡ ಬೇಕಾದ್ರೆ ಆ ಸಂದರ್ಭದಲ್ಲಿ ಮಾತಾಡ್ಬೋದು. ಬಿಟ್ರೆ ಇನ್ನು ಬೇರೆ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾರಿಗೂ ಕೂಡ ಭೇಟಿ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಯಾಕಂದ್ರೆ ಅಲ್ಲಿ ಮಹಿಳಾ ಬ್ಯಾರಕ್ ಬೇರೆ ಇರುತ್ತೆ, ಮತ್ತೆ ಪುರುಷರ ಬ್ಯಾರಕ್ ಬೇರೆ ಇರುತ್ತೆ. ಸೊ ಹೀಗಾಗಿ ಈ ಒಂದು ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಅವರು ಭೇಟಿಗೆ ಅವಕಾಶ ಇರೋದಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಸಿಕ್ಕಿರುವಂತದ್ದು. ಈವರೆಗೂ ಕೂಡ ಇಬ್ರು ಕೂಡ ಪರಸ್ಪರ ಭೇಟಿ ಮಾಡಬೇಕು ಅಂತಾನೂ ಕೂಡ ಜೈಲಿನ ಅಧಿಕಾರಿಗಳ ಬಳಿ ಯಾರು ಕೂಡ ಕೇಳ್ಕೊಂಡಿಲ್ಲ ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಸಿಕ್ತಿರುವಂತದ್ದು. ಹೀಗಾಗಿ ದರ್ಶನ್ ಆಲ್ಮೋಸ್ಟ್ ಒಬ್ಬಂಟಿಯಾಗಿರ್ತಾರೆ. ಮತ್ತೆ ಅವರಿರುವಂತಹ ಬ್ಯಾರಕಿಗೆ ಸಾಕಷ್ಟು ಭದ್ರತೆಯನ್ನು ಕೂಡ ಒದಗಿಸಿದ್ದಾರೆ ಅಂತ ಹೇಳಿ ಈಗಾಗಲೇ ಗೊತ್ತಾಗಿರುವಂತದ್ದು. ಯಾಕಂದ್ರೆ ಸಹ ಕೈದಿಗಳಿಗೂ ಅಷ್ಟೇ ಎಲ್ಲರೂ ಕೂಡ ನಟನನ್ನ ನೋಡೋದಕ್ಕೂ ಕೂಡ ಬರ್ತಾನೆ ಇರ್ತಾರೆ. ಸೊ ಹೀಗಾಗಿ ಅವರು ಇರುವಂತಹ ಬ್ಯಾರಕಿಗೆ, ಅವರಿರುವಂತಹ ಒಂದು ಸೆಲ್ ಏನಿದೆ ಅಲ್ಲಿಗೆ ಜಾಸ್ತಿ ಪ್ರೊಟೆಕ್ಷನ್ ಅನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಜಯಪ್ರಕಾಶ್ ಶೆಟ್ಟಿ. ಥ್ಯಾಂಕ್ ಯು ಅಜಯ್, ನಿಮ್ಮೆಲ್ಲ ಮಾಹಿತಿಗಾಗಿ. ವೀಕ್ಷಕರೇ, ಒಂದಂತೂ ಭಾಳ ಕ್ಲಿಯರ್, 4ನೇ ತಾರೀಕು ಮತ್ತೆ ಕೋರ್ಟ್ ಮುಂದೆ ಹಾಜರು ಪಡಿಸಬೇಕಾಗತ್ತೆ. ನ್ಯಾಯಾಂಗ ಬಂಧನವನ್ನು ಕೊಟ್ಟಿದ್ದಾರೆ. ನಾಡಿದ್ದು ಏನಾಗುತ್ತೆ ಅಂತ ಗೊತ್ತಿಲ್ಲ. ಮತ್ತೆ ಪೊಲೀಸರು ಕೇಳ್ತಾರಾ ಕಸ್ಟಡಿಗೆ ಅಥವಾ ವಾಪಸ್ ಜೈಲಿಗೆ ಹೋಗ್ತಾರಾ? ಜಾಮೀನು ಅರ್ಜಿ ಅಂತೂ ಹಾಕಿಲ್ಲ. ಸೊ ಹಾಗಾಗಿ ನಾನು ಮೊನ್ನೆಯಿಂದ ಒಂದು ಮಾತನ್ನು ಹೇಳ್ತಾ ಇದ್ದೀನಿ, 90 ದಿನಗಳ ಒಳಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು. ಇವರನ್ನೆಲ್ಲ ಈಗ ಹಿಡಿದಿದ್ದಾರಲ್ವ ಪೊಲೀಸರೆಲ್ಲ ಮಾಹಿತಿ ಕಲೆ ಹಾಕ್ತಾರೆ. ಆ ದರ್ಶನ್ ಏನು ಮಾಡಿದರು, ಮತ್ತೊಂದೇನು ಮಾಡಿದರು, ಅದಕ್ಕೆ ಸಂಬಂಧಪಟ್ಟಾಗ ಏನು ಸಾಕ್ಷ್ಯ ಇದೆ, ದೊಣ್ಣೆ ಇದೆ, ಮತ್ತೊಂದಿದೆ, ಕತ್ತಿ ಇದೆ, ಬ್ಲೇಡು ಇದೆ, ಮತ್ತೊಂದಿದೆ, A2, A3, A4, A5 ಎಲ್ಲರದ್ದು ಈವ್ನಿಂಗ್ ಮಾಡ್ದ ಅಂತೇಳಿ ಒಂದು ಚಾರ್ಜ್ ಶೀಟ್ ರೆಡಿ ಮಾಡ್ತಾರೆ. ಚಾರ್ಜ್ ಶೀಟ್ ಅಂದರೆ ದೋಷಾರೋಪ ಪಟ್ಟಿ. ಆ ದೋಷಾರೋಪ ಪಟ್ಟಿಯನ್ನು 90 ದಿನಗಳ ಒಳಗಾಗಿ ಮಾಡಬೇಕು ನಮ್ಮ ಕಾನೂನು ಪ್ರಕಾರ. ಅದಾದ ನಂತರ ಅದನ್ನು ಮಹಾಪ್ರಭುಗಳೇ ತಂದ್ಬಿಟ್ಟು ಕೋರ್ಟ್ ಮುಂದೆ ಅದನ್ನು ಹಾಜರುಪಡಿಸಬೇಕು. ನೋಡಿ, ಇಷ್ಟೆಲ್ಲ ದೋಷಾರೋಪಣ ಪಟ್ಟಿ ಇದೆ ಅಂತಂದ್ಬಿಟ್ಟು ಆಗ ಡಿಸೈಡ್ ಮಾಡುತ್ತೆ ಕೋರ್ಟ್ ಜಾಮೀನು ಕೊಡಬೇಕಾ ಕೊಡಬಾರ್ದು. ಒಂದು ಸಮ್ಟೈಮ್ಸ್ ನೋಡಿ ಕೊಡೋದು ಇಲ್ಲ, ತುಂಬ ಜನರು ಕೊಡೋದಿಲ್ಲ. ಕೆಲವರು ಹೇಳ್ತಾರೆ 1 ವರ್ಷ ತನಕ ಕೊಡೋದಿಲ್ಲ. ಟ್ರಯಲ್ ಶುರುವಾಗುತ್ತೆ. ಆಮೇಲೆ ಟ್ರಯಲ್ ಆಗ ವಿಚಾರಣೆ ಶುರುವಾಗೋದು. ಯಾವುದರಲ್ಲಿ? ಕೋರ್ಟಲ್ಲಿ ಟ್ರಯಲ್ ಶುರುವಾಗುತ್ತೆ. ಯಾರು ಎತ್ತ ಅದು ಎಷ್ಟು ದಿನಗಳ ಕಾಲ ಹೋಗುತ್ತೆ ಗೊತ್ತಿಲ್ಲ. ಕರ್ಕೊಂಬರ್ತಾರೆ, ಜೈಲಿಗೆ ಹಾಕ್ತಾರೆ. ಆದರೆ ಡಿ ಬಾಸ್ ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿ ನಾನು ಹೇಳಬಲ್ಲೆ.
ಒಂದು ಸಿಹಿ ಸುದ್ದಿ ಏನಪ್ಪ ಅಂತಂದರೆ, ದರ್ಶನ್ ಜೈಲ್ಗೆ ಹೋದರೂ ಕೂಡ ಅವರ ಸಿನಿಮಾ ವಿಚಾರ ಏನಾಗುತ್ತೆ ಅಂತ, ಹೊಸ ಸಿನಿಮಾ ಅಲ್ಲ, ಆಲ್ರೆಡಿ ಅರ್ಧಂಬರ್ಧ ಸಿನಿಮಾ ಆಗಿರುತ್ತಲ್ಲ, ಈಗ ಡೆವಿಲ್ ಮತ್ತೊಂದು ಆಗುವ ಸಾಧ್ಯತೆ ಇದೆ. ಅದಕ್ಕಾಗಿ ಪೆರೋಲ್ ಮೇಲೆ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಒಂದು ಉದಾಹರಣೆ ಸಮೇತ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ, ಈ ಗನ್ ಇಟ್ಕೊಂಡ ಕಾರಣಕ್ಕಾಗಿ 1991ರಲ್ಲಿ ಭಾಳ ಬೊಂಬೈ ಬ್ಲಾಸ್ಟ್ ಆಯ್ತಲ್ಲ, ಭಾಳ ದೊಡ್ಡ ದೇಶ ವಿದ್ರೋಹಿ ಘಟನೆ ಅದು. ಆ ಸಂದರ್ಭದಲ್ಲಿ AK-47 ಇಟ್ಕೊಂಡಿದ್ರು, ಲಾರಿಯನ್ನು ತಮ್ಮ ಮನೆಯಲ್ಲಿ ನಿಲ್ಲಿಸಿದ್ರು ಅನ್ನೋ ಕಾರಣಕ್ಕಾಗಿ ಸಂಜಯ್ ದತ್ ಟಾಡಾ ಕೇಸ್ನಲ್ಲಿ ಒಳಗೋಗ್ತಾರೆ. ಟಾಡಾ ಕೇಸ್ನಲ್ಲಿ ಒಳಗೋಗಿರ್ತಾರೆ. ಆ ಸಂದರ್ಭದಲ್ಲಿ ಸುಭಾಷ್ ಗೈ ಅವರೊಂದು ಸಿನಿಮಾ ಬಂದಿರುತ್ತೆ, ಖಲ್ನಾಯಕ್. ಆ ಸಂದರ್ಭಕ್ಕೂ ಖಲ್ನಾಯಕೂ ಆಗುತ್ತೆ. ಆ ಕಾರಣಕ್ಕಾಗಿ ಅವರು ಮಾಧುರಿ ದೀಕ್ಷಿತನ ಅವರು ಮದುವೆ ಆಗಬೇಕಾಗಿತ್ತು. ಆ ಕಾರಣಕ್ಕಾಗಿ ಅದು ಮದುವೆ ಸ್ಟಾಪ್ ಆಗಿಬಿಡುತ್ತೆ ಅಂತೇಳಿ ಒಂದು ಕತೆ ಇದೆ. ಅವರು ಜೈಲಿಗೆ ಹೋದರೂ ಕೂಡ ಅವರಿದ್ದಂಥ ಅರ್ಧಂಬರ್ಧ ಮಾಡಿದಂಥ ಸಿನಿಮಾವನ್ನು ಪೂರ್ತಿಗೊಳಿಸುವುದಕ್ಕೆ ಕೋರ್ಟ್ ಅನುಮತಿ ಕೊಟ್ಟಿತ್ತು. ಬಹುಶಃ ದರ್ಶನ್ ಪರ ಲಾಯರ್ಗಳು ಒಂದು ವೇಳೆ ಸಿನಿಮಾಗೆ ಬೇಕು ಅಂತಂದರೆ ಆ ರೀತಿ ಮಾಡ್ಕೋಬೋದು. ಬಟ್ ಫಾರಿನ್ಗೆಲ್ಲ ಹೋಗಿ ಶೂಟ್ ಮಾಡೋಂಗಿಲ್ಲ. ಆ ಒಂದು ಕಾರಣಕ್ಕಾಗಿ ಸಿನಿಮಾ ಕಂಪ್ಲೀಟ್ ಆಗ್ಬೋದು. ಮೊನ್ನೆ ಬಣಕ್ಕಾರ್ ಅವ್ರ ಜೊತೆ ಮಾತಾಡ್ತಾ ಇದ್ದೆ, ಫಿಲ್ಮ್ ಇಂಡಸ್ಟ್ರಿ ಬಣಕ್ಕಾರ್ ಅವ್ರ ಜೊತೆ. ಅವರು ಅದನ್ನೇ ಹೇಳ್ತಾ ಇದ್ರು, ಇಲ್ಲ ಟಾಡಾದಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ ಸಂಜಯ್ ದತ್ಗೆ, ಹಾಗಾಗಿ ನಮಗೂ ಒಂದು ನಂಬಿಕೆ ಇದೆ, ಒಂದು ವೇಳೆ ಸಿನಿಮಾ ಅರ್ಧಂಬರ್ಧ ಇದ್ದರೆ ಅದು ಕಂಪ್ಲೀಟ್ ಮಾಡ್ಬೋದು. ಮತ್ತೊಂದು ಕಡೆ ಜೈಲಲ್ಲಿ ಅವರ ಪವಿತ್ರ ಗೌಡ ಯಾವ ರೀತಿ ಇದೆ